ಸೊ ಈ ಪ್ರತಿಭಟನೆಯಲ್ಲಿ ಇಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬೇರೆ ಬೇರೆ ಹಂತದಲ್ಲಿ ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಈಗ ಕಾವೇರಿಯ ಕಿಚ್ಚು ಈಗ ಭುಗಿಲೆದಿದೆ. ಮೈಸೂರಿನಿಂದ ಬರ್ತಾ ಇರುವಂಥದ್ದು ಇದು. ಕನ್ನಡ ಪರ ಸಂಘಟನೆಗಳಿಂದ ಈಗ ಪ್ರತಿಭಟನೆ ಆಗ್ತಾ ಇದೆ. ಬಿಂದಿಗೆ ಹಿಡಿದು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿನೂತನವಾಗಿನಿಲ್ಲ, ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡೋದಿಲ್ಲ. ಮೈಸೂರಿನ ಅಗ್ರಹಾರ ವೃತ್ತದಲ್ಲಿ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮೈಸೂರಿನ ಕನ್ನಡ ಪರ ಸಂಘಟನೆಗಳು. ಕಾವೇರಿ ನೀರು ನಿಯಂತ್ರಣ ಮಂಡಳಿ, ಕೇಂದ್ರದ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಕರ್ನಾಟಕದಿಂದ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು 15 ದಿವಸಗಳ ಕಾಲ ಬಿಡಬೇಕು ಅಂತ ಹೇಳ್ತಕ್ಕಂಥ ಅವೈಜ್ಞಾನಿಕ ಆದೇಶವನ್ನು ನೀಡಿದೆ. ಇದು ಕರ್ನಾಟಕದ ಕನ್ನಡಿಗರ ಕತ್ತು ಹಿಸುಕುವ ಕ್ರಮ, ರೈತ ವಿರೋಧಿ ಕ್ರಮ, ಈ ರಾಜ್ಯದ ಹಿತಾಸಕ್ತಿಗೆ ಮಾರಕವಾಗಿರ್ತಕ್ಕಂಥ ಇಲ್ಲಿ ಅಣೆಕಟ್ಟುಗಳನ್ನ ಪರಿಶೀಲನೆ ಮಾಡಿದ್ದೇನೆ. ಈಗ ನಮ್ಮ KRS ಆಗಿರ್ಬೋದು, ಕಾವೇರಿ ನೀರು ನಿಯಂತ್ರಣ ಮಂಡಳಿ ಅವೈಜ್ಞಾನಿಕವಾಗಿ ಪ್ರತಿ ವರ್ಷ ಏನಾದರೂ ಒಂದು ಕ್ಷುಲ್ಲಕ ಕಾರಣಕ್ಕೆ ಆದೇಶ ಮಾಡ್ತಾ ಇದೆ. ಅದು ಡೆಲ್ಲಿಯಲ್ಲಿ ಕೂತ್ಕೊಂಡು ಈ ಆದೇಶ ಮಾಡ್ತಾ ಇರೋದು. ನಮಗೆ ಕುಡಿಲಿಕ್ಕೆ ನೀರು ಕೂಡ ಸಹ ಬೆಂಗಳೂರು, ಮೈಸೂರಿಗೆ ಮತ್ತು ಸುತ್ತಮುತ್ತ ಜಿಲ್ಲೆಗಳಿಗೆ ನೀರಿಲ್ಲದೆ ಇರುವಾಗ ಮಳೆ ಅಭಾವದ ಕಾರಣ ಅವರು ಏನು ಪರಿಶೀಲನೆ ಮಾಡದೇ ಈ ಕಾವೇರಿ ನ್ಯಾಯ ಮಂಡಳಿ ಅವೈಜ್ಞಾನಿಕ ತೀರ್ಮಾನಗಳು ಕೈಬಿಟ್ಟು ರಾಷ್ಟ್ರೀಯ ಜಲನೀತಿ ಸ್ಥಾಪನೆ ಮಾಡಬೇಕು. ಈ ಕಾವೇರಿ ನ್ಯಾಯಮಂಡಳಿ ತೀರ್ಪನ್ನು ತಿರಸ್ಕರಿಸಬೇಕು ಸರ್ಕಾರ, ಮತ್ತು ಈ ನ್ಯಾಯಮಂಡಳಿನೇ ರದ್ದಾಗಬೇಕು ಅಂತ ಮೈಸೂರು